ಜಾತಿ ಜನಗಣತಿ ವರದಿ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ ಶುರುವಾಗಿದೆ. ಸಮುದಾಯದ ಪರ ನಿಲ್ಬೇಕಾ ಅಥವಾ ಹೈಕಮಾಂಡ್ ಸೂಚನೆಯನ್ನ ಪಾಲಿಸಬೇಕಾ ಅಂತ ಪ್ರಶ್ನೆ ಅವರಲ್ಲೇ ಕಾಡ್ತಾ ಇದೆ. ಇನ್ನು ಜಾತಿ ಗಣತಿ ವಿಚಾರದಲ್ಲಿ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಆರಂಭದಲ್ಲಿ ಅಬ್ಬರಿಸಿದ್ದ ಪ್ರಮುಖ ನಾಯಕರು ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಾಗಿರಬಹುದು, ಈಶ್ವರ್ ಖಂಡ್ರೆ ಆಗಿರಬಹುದು, ಡಿಕೆ ಶಿವಕುಮಾರ್ ಆಗಿರಬಹುದು, ಕೃಷ್ಣ ಬೈರೇಗೌಡ ಆಗಿರಬಹುದು, ಈಗ ಸೈಲೆಂಟ್ ಆಗಿದ್ದಾರೆ. ಇನ್ನು ಮೊದಲು ಸಮುದಾಯದ ಪರ ಚಲುವರಾಯಸ್ವಾಮಿ ಇವರೆಲ್ಲರೂ ಕೂಡ ಸೇರ್ಕೊಂಡು ಬ್ಯಾಟ್ ಬೀಸಿದ್ರು. ಈಗ ಸಮುದಾಯದ ಒತ್ತಡ ಇದ್ರೂ ಕೂಡ ಏನು ಮಾಡಲಾಗದಂತಹ ಪರಿಸ್ಥಿತಿ ಇದೆ, ಯಾಕಂದ್ರೆ ಹೈಕಮಾಂಡ್ನ ಆಜ್ಞೆ ಆಗಿದೆ. ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಈ ಜಾತಿ ಜನಗಣತಿ ವರದಿ ಯಾವಾಗ ಜಾರಿಗೆ ಬರುತ್ತೆ ಅಥವಾ ಯಾವಾಗ ಅದನ್ನ ಮಂಡಿಸ್ತಾರೋ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತಲ್ಲ, ಅವಾಗೆಲ್ಲ ಈ ಎಲ್ಲಾ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಬಲ ಸಮುದಾಯದ ನಾಯಕರು, ಸ್ಪೆಷಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರು. ಆದ್ರೆ ಇವಾಗ ಯಾಕೆ ಮಂಡನೆಯಾದ ನಂತರ ಮೌನಕ್ಕೆ ಜಾರಿದ್ದಾರೆ? ಏನ್ ಕಾರಣ? ಅಂತಹ ಪ್ರಬಲ ಕಾರಣ ಏನಿದೆ? ಸಭಾ ಜಾತಿ ಗಣತಿ ವಿಚಾರ ಕುರಿತಂತೆ ಪ್ರಬಲ ಸಮುದಾಯಗಳಾದಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ಆರಂಭದಿಂದಲೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಪ್ರಮುಖವಾಗಿ ವೈಜ್ಞಾನಿಕವಾಗಿ ಇಲ್ಲದೆ ಇರತಕ್ಕಂಥ ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರ ಕುರಿತಂತೆ ಕಾಂಗ್ರೆಸ್ನ ಹಿರಿಯ ಶಾಸಕರಿರ್ಬೋದು, ಪ್ರಮುಖವಾಗಿ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ವರದಿಯನ್ನು ಅಂಗೀಕಾರ ಮಾಡಬಾರ್ದು ಅಂತಕ್ಕಂಥ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ರು. ಸದ್ಯ ಈಗ ಹೈಕಮಾಂಡ್ ನಾಯಕರು ಸೂಚನೆಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮುದಾಯದ ಪರ ನಿಲ್ಬೇಕಾ ಇಲ್ಲ ಸರ್ಕಾರದ ಪರ ನಿಲ್ಬೇಕಾ ಅಂದರೆ ಪಕ್ಷದ ಸೂಚನೆಯನ್ನು ಪಾಲಿಸಬೇಕಾ ಎಂಬತಕ್ಕಂಥ ಗೊಂದಲದಲ್ಲಿದ್ದಾರೆ. ಸದ್ಯ ಈಗ 17ರ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರ ಕುರಿತಂತೆ ಅಂತಿಮವಾದಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಿದೆ. ಆ ನಂತರ ರಾಜ್ಯ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿದೆ ಅಂತಕ್ಕಂಥ ನಿಲುವಿನ ಮೇಲೆ ಅನೇಕ ನಾಯಕರು ತಮ್ಮ ಅಭಿಪ್ರಾಯವನ್ನು ಕೂಡ ಹೊರಹಾಕಲಿದ್ದಾರೆ. ಈಗಾಗಲೇ ಹಿರಿಯ ನಾಯಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಜಾತಿ ಗಣತಿ ವಿಚಾರದಲ್ಲಿ ತಮ್ಮ ದೃಢ ನಿಲುವನ್ನು ಕೂಡ ಹೊರಹಾಕಿದ್ದಾರೆ. ಅದರಂತೆ DCM DK ಶಿವಕುಮಾರ್ ಇರ್ಬೋದು, ಕೃಷ್ಣ ಬೈರೇಗೌಡ, ಸುಧಾಕರ್, ಅದರ ಜೊತೆಗೆ ಚಲುವರಾಯಸ್ವಾಮಿ ಸೇರಿದಂತೆ ಇತರ ನಾಯಕರುಗಳು ಕೂಡ ಈ ವಿಚಾರದಲ್ಲಿ ಸದ್ಯ ಸೈಲೆಂಟ್ ಸೂತ್ರವನ್ನು ಕೂಡ ಅನುಸರಿಸ್ತಾ ಇದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಜಾತಿ ಗಣತಿ ವಿಚಾರ ಕುರಿತಂತೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರುಗಳು ತಮ್ಮದೇ ಸಮುದಾಯದ ಸ್ವಾಮೀಜಿ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ನಿಲುವು ಏನಾಗಿರಬೇಕು, ಈಗ ಪಕ್ಷ ಸೂಚನೆಯನ್ನು ನೀಡಿದರೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ಯಾರು ಕೂಡ ಈ ವಿಚಾರ ಕುರಿತಂತೆ ಪರ ವಿರೋಧದ ಚರ್ಚೆಯಲ್ಲಿ ಭಾಗಿಯಾಗಬಾರ್ದು, ಸರ್ಕಾರ ಏನು ಸೂಚನೆ ಕೊಡುತ್ತೋ ಅದನ್ನು ಪಾಲಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಪಕ್ಷದ ಹೈಕಮಾಂಡ್ ನಾಯಕರಿಂದ ರವಾನೆ ಆಗಿದೆ. ಆದರೂ ಕೂಡ ಸಮುದಾಯದ ಪರ ನಿಲ್ಬೇಕಾ ಇಲ್ಲ ಪಕ್ಷದ ಆದೇಶವನ್ನು ಪಾಲನೆ ಮಾಡಬೇಕಾ ಎಂಬತಕ್ಕಂಥ ಗೊಂದಲದಲ್ಲಿದ್ದು ಸದ್ಯ ಜಾತಿ ಗಣತಿ ವಿಚಾರದಲ್ಲಿ ಎರಡೂ ಸಮುದಾಯದ ನಾಯಕರುಗಳು ಇಕ್ಕಟ್ಟಿನಲ್ಲಿ ಸಿಲುಕಿದ್ದು ತಮ್ಮ ಅಂತಿಮವಾದಂಥ ನಿರ್ಧಾರ ಏನು, ಈ ಜಾತಿ ಗಣತಿ ವಿಚಾರದಲ್ಲಿ ತಮ್ಮ ನಿಲುವೇನು ಎಂಬತಕ್ಕಂಥ ವಿಚಾರ ಕುರಿತಂತೆ 17ರ ವಿಶೇಷ ಸಂಪುಟ ಸಭೆಯ ನಂತರ ತಮ್ಮ ನಿಲುವನ್ನು ಕೂಡ ಈಗ ಹೊರ ಹಾಕಲಿಕ್ಕೆ ಅನೇಕ ನಾಯಕರುಗಳಿಗೂ ಈಗ ಸಜ್ಜಾಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.